ಇವು ಇನ್ನೂ ಪ್ರಪಂಚ ಜ್ಞಾನನೇ ಗೊತ್ತಿಲ್ಲ ಈ ಮಕ್ಕಳದು ಡಿ ಬಾಸ್ ಅಭಿಮಾನ ನೋಡಿ. ಹಾಯ್ ಹಾಕಿದ್ದಾರೆ ಡಿ ಬಾಸ್. ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೋತಾರೆ, ಇನ್ನೂ ಸ್ಟೇಜ್ ಹಾಕಿಲ್ಲ, ಸ್ಟೇಜ್ ಹಾಕ್ತಾ ಇದ್ದಾರೆ. ಇಲ್ಲಿ ಸ್ಟೇಜ್ ಹಾಕಿದ್ರೆ ಇಲ್ಲಿ ಸ್ಕ್ರೀನಲ್ಲಿ ಪ್ಲೇ ಆಗುತ್ತೆ. ಇದು ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ. ನಾನಿವತ್ತು ನನ್ನ ಕಳೆದ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಡಿ ಬಾಸ್ದು ಬರ್ತ್ಡೇ ಪ್ರಿಪ್ರೇಷನ್ ಕಡೆ ಹೊರಟಿದ್ದೆ. ಇವತ್ತು ಕೂಡ ಒಂದು ವಿಡಿಯೋ ಮಾಡೋಕ್ಕಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ, ಮೇನ್ ಎಂಟ್ರೆನ್ಸು, ನೀವು ಮೇನ್ ರೋಡಿಂದ ಒಳಗಡೆ ಬಂದರೆ ಡಿ ಬಾಸ್ ಮನೆ ಕಡೆಗೆ ಆರ್ಚ್ ಯಾವ ಥರ ಮಾಡಿದ್ದಾರೆ, ಕಾಟ್ಯಾರ ಮೂವಿದು ಇದಾಕಿದ್ದಾರೆ. ನಮ್ಮ ಇಡೀ ರಾಜರಾಜೇಶ್ವರಿ ನಗರ ಒಂಥರ ಬ್ಯಾನರು ಮತ್ತು ಕಟೌಟು ಹಾಗೆ ಬ್ಯಾರಿಕೇಡ್ಗಳಿಂದ ತುಂಬೋಗಿದೆ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ಕಡೆ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ. ನೆನ್ನೆ ಕೂಡ ತೋರಿಸಿದೆ ನಾನು, ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಹಾಗೆಯೇ ಇವತ್ತು ಸ್ವಯಂ ಪ್ರೇರಿತವಾಗಿ SS ಹಾಸ್ಪಿಟ್ಲ್ ಕಡೆಯಿಂದ, ಅಂದರೆ SS ಸ್ಪರ್ಶ ಹಾಸ್ಪಿಟ್ಲ್ ಕಡೆಯಿಂದ ಬ್ಲಡ್ ಡೊನೇಷನ್ ಕೂಡ ನಡೀತಾ ಇದೆ. ಹಾಗೆ ನೋಡಿ, ಬ್ಯಾರಿಕೇಡ್ಗಳೆಲ್ಲ ಇಲ್ಲಿಂದನೇ, ಅಂದರೆ ಬಾಸ್ ಮನೆ ಇನ್ನೂ ತುಂಬ ದೂರ ಇದೆ, ಇಲ್ಲಿಂದನೇ ಬ್ಯಾರಿಕೇಡ್ಗಳು ಮತ್ತು ಇದೆಲ್ಲ ಹಾಕಿದ್ದಾರೆ. ಆ ಕಡೆ ತಡೆಗೋಡೆಗಳೆಲ್ಲ ಹಾಕಿದ್ದಾರೆ. ನೋಡಿ ಎಷ್ಟು ಬ್ಯಾನರ್ಗಳು, ಅಂದರೆ ಇಡೀ ಏರಿಯಾ ತುಂಬ ಬ್ಯಾನರ್ಗಳ ಸುರಿಮಳೆನೇ ಆಗೋಗಿದೆ. ಯಾವ ಕಡೆ ಕಂಡುಬಿಟ್ರೆ, ಯಾವ ಮನೆ ಮೇಲೆ, ಯಾವ ಇದ್ರ ಮೇಲೆ ನೋಡಿದ್ರು ಬ್ಯಾನರ್ಗಳೇ ಕಾಣಿಸ್ತಾ ಇದೆ. ಬನ್ನಿ ಹಾಗೆ ಡಿ ಬಾಸ್ ಮನೆ ಹತ್ರ ಹೋಗೋಣ, ಏನೇನು ತಯಾರಿ ನಡೆದಿದೆ ನೋಡ್ಕೊಂಬರೋಣ. ಯಾಕಂದರೆ ಇವತ್ತು ರಾತ್ರಿಗೆ ಫುಲ್ಲು ಹಬ್ಬ ಆಗೋಗುತ್ತೆ. ಇಡೀ RR ನಗರನೇ ಒಂದು ಹಬ್ಬದ ಕಳೆಯಲ್ಲಿ ಮುಳುಗೋಗಿದೆ. ನೋಡಿ, ಪ್ರತಿಯೊಂದು ಕಂಬಗಳಲ್ಲೂ ಬ್ಯಾನರ್ಗಳು. ಸೊ ಈ ಕಡೆ ಬ್ಯಾರಿಕೇಡ್ಗಳು. ಡಿ ಬಾಸ್ ಮನೆ ನೆಕ್ಸ್ಟ್ ರೈಟು. ನೋಡಿ ಎಷ್ಟು ದೊಡ್ಡ ದೊಡ್ಡ ಕಟೌಟ್ಗಳು ಹಾಕಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಆರ್ಚು ತಯಾರು ಮಾಡ್ತಾಯಿದ್ದಾರೆ. ಈಗ ಆರ್ಚ್ ಹಾಕ್ತಾಯಿದ್ದಾರೆ. ಹೂವೆಲ್ಲ ಈಗ ಕಟ್ತಾಯಿದ್ದಾರೆ, ಕಾಣಿಸ್ತಾ ಇದೆ ನಿಮಗೆ. ಹೂವುಗಳೆಲ್ಲ ಇವಾಗ ಕಟ್ತಾಯಿದ್ದಾರೆ. ಜಸ್ಟ್ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇದೆ. ರಾತ್ರಿ ಹೊತ್ತಿಗೆ ರೆಡಿ ಆಗಿಬಿಡ್ಬೇಕಲ್ಲ ಅಂತ. ಬನ್ನಿ ಒಳಗಡೆ ಹೋಗಿ ಒಂದು ಸ್ವಲ್ಪ ತೋರಿಸ್ತೀನಿ. ನೋಡಿ ಬ್ಯಾನರ್ಗಳು ಯಾವ ಥರ ಇದೆ ಅಂತ. ಗಾಡಿ ಒಳಗಡೆ ಬಿಡೋಲ್ಲ, ಗಾಡಿ ಬಿಟ್ಟು ಹಂಗೆ ಒಂದೇ ಒಂದು ಸಲ ನಡ್ಕೊಂಡು ಹೋಗಿದ್ದು ಬರೋಣ. ನೋಡಿ ತೋರಣ ಯಾವ ಥರ ಇದೆ ಅಂತ. ನೋಡಿ ಯಾವ ಥರ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಡಿ ಬಾಸ್ ಮನೆ ಮುಂದೆ. ಬಟ್ ಡಿ ಬಾಸ್ ಮನೆ ಒಳಗಡೆಗೆ ಬರಬೇಕು ಅಂದರೆ ID ಕಾರ್ಡ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಅಲೋ ಮಾಡಲ್ಲ. ತುಂಬ ಅಭಿಮಾನಿಗಳು ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ. ಇವತ್ತು ನೈಟ್ಗೆ ಫುಲ್ಲು ತುಂಬ ಹೋಗುತ್ತೆ RR ನಗರ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ. ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನನ ಬರ್ತಡೇಗೆ ನೋಡಿ ಅಲ್ಲಿ ಇದು ಮಾಡಿದ್ದಾರೆ ಸ್ಕ್ರೀನು ಹಿಂದೆಗಡೆ. ಓ ವಿನಯಣ ಅಲ್ಲಿ ನಿಂತಿದ್ದಾರೆ ಮನೆ ಹತ್ರ. ವಸಂತ ಬಾಸ್ ಇದ್ದಾರ ಮನೇಲಿ? ಬಾಸ್ ಇದ್ದಾರೇನೋ ಮನೇಲಿ? ನೋಡಿ ಇಲ್ಲಿ ಸ್ಕ್ರೀನೆಲ್ಲ ಹಾಕಿದ್ದಾರೆ ಡಿ ಬಾಸ್. ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೋತಾರೆ, ಇನ್ನೂ ಸ್ಟೇಜ್ ಹಾಕಿಲ್ಲ, ಸ್ಟೇಜ್ ಹಾಕ್ತಾಯಿದ್ದಾರೆ. ಇಲ್ಲಿ ಸ್ಟೇಜ್ ಹಾಕಿದ್ರೆ ಇಲ್ಲಿ ಸ್ಕ್ರೀನಲ್ಲಿ ಪ್ಲೇ ಆಗುತ್ತೆ. ಇದು TV ಜನಕ್ಕೆಲ್ಲ ಗೊತ್ತಾಗಲಿ ಅಂತ, ಅಂದರೆ ದೂರದಲ್ಲಿ ನಿಂತಿರೋರು ಕೂಡ ಅಲ್ಲಿಂದನೇ ನಿಂತ್ಕೊಂಡು ನೋಡಲಿ ಅಂತ ಯಾವ ಥರ ಮಾಡಿದ್ದಾರೆ ನೋಡಿ. ಪೂರಾ ರೋಡು ಎರಡು ಕಡೆಯಿಂದನೂ ಬ್ಲಾಕ್ ಮಾಡಿದ್ದಾರೆ. ಆ ಕಡೆಯಿಂದನೂ ಬರೋಕ್ಕಾಗಲ್ಲ, ಈ ಕಡೆಯಿಂದನೂ ಬರೋಕ್ಕಾಗಲ್ಲ. ಅಂದರೆ ಆ ಲೈನು ಬ್ಯಾರಿಕೇಡ್ ಲೈನಲ್ಲಿ ಮಾತ್ರ ಬರ್ಬೋದು. ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕ್ತಾರೆ, ಸ್ಟೇಜ್ ಹಾಕ್ತಾರೆ. ಸ್ಟೇಜ್ ಮೇಲೆ ಬಾಸ್ ನಿಂತಿರ್ತಾರೆ. ಇಲ್ಲಿ ಬಂದು ಶೇಕ್ ಹ್ಯಾಂಡ್ ಕೊಟ್ಟು ಹೋಗ್ಬೋದು ನೀವು ಅಷ್ಟೇ. ಅಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ, ಕಾಣಿಸ್ತಿದೆಯಾ? ಅದನ್ನು ಬಿಟ್ಟರೆ ಇನ್ನೇನೂ ಇರೋಲ್ಲ. ನೋಡಿ ಅಭಿಮಾನಿಗಳಂತೂ ತುಂಬ ಹೋಗಿದ್ದಾರೆ ಆಲ್ರೆಡಿ. ಡಿ ಬಾಸ್ದು ಏನೋ ಐಟಮ್ಗಳೆಲ್ಲ ಬಂತು ಹೊರಗಡೆ. ಐ ಥಿಂಕ್ ಕ್ಯಾಮ್ರಾಗಳ ಏನೋ ಇರ್ಬೋದು, ಇಲ್ಲ ಮೇಕಪ್ ಸೆಟ್ ಇರ್ಬೋದು, ಐ ಡೋಂಟ್ ನೋ ಏನು ಅಂತ. ಈಗ ತಾನೇ ಏನೋ ಬಂದಿದೆ. ಸರಿ, ಸಿಗುವ ನೈಟು ಇನ್ನೊಂದು ಅಪ್ಡೇಟ್ ಕೊಡ್ತೀನಿ ಯಾವ ಥರ ಇರುತ್ತೆ ಡಿ ಬಾಸ್ ಮನೆ ಫುಲ್ಲು ಇದೆಲ್ಲ ರೆಡಿ ಆದಮೇಲೆ ಅಂತ. ನೋಡಿ ಎಲ್ಲ ಕಡೆ CCTV ಕ್ಯಾಮ್ರಾಗಳು ಹಾಕಿದ್ದಾರೆ. ನೋಡಿ ಅಭಿಮಾನಿಗಳೆಲ್ಲಿವಿಲ್ಲ ಅಂತ ಇಲ್ಲಿ CC ಕ್ಯಾಮ್ರಾ ಅಳವಡಿಸಲಾಗಿದೆ. ದಯವಿಟ್ಟು ಹುಷಾರಾಗಿರಿ. ನಿನ್ನೆ ಹೇಳಿದಾಗೆ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ. ಯಾವ ಮನೆ ಪಾಟು ಗಿಟ್ಟು ಯಾವುದು ಹೊಡೆಯೋಕ್ಕೆ ಹೋಗಬೇಡಿ. ದಯವಿಟ್ಟು ಡಿ ಬಾಸ್ನ ಮೀಟ್ ಮಾಡೋರು ಅಷ್ಟೇ ಸೌಜನ್ಯವಾಗಿ ಬಂದು ಸೌಜನ್ಯವಾಗಿ ಹೋಗಿ. ಹಾಗೆ ಯಾವುದೇ ರೀತಿಯಾದಂಥ ಗಿಫ್ಟ್ ಐಟಮ್ಗಳನ್ನ ದಯವಿಟ್ಟು ತರಬೇಡಿ. ಅವರೇ ಕಳಕಳಿಯಿಂದ ಕೇಳ್ಕೊಂಡಿದ್ದಾರೆ. ಅದು ಕೂಡ ನಿಮಗೆ ಫೋಟೋ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಇಲ್ಲಿ ಹಾಕಿದ್ದಾರೆ ಆಲ್ರೆಡಿ. ಇದು 3-4 ದಿನ ಮುಂಚಿತವಾಗಿ ಹಾಕಿದರು. ಯಾವುದೇ ಕಾರಣಕ್ಕೂ ಬ್ಯಾನರು, ಕೇಕು, ಹಾರ, ಪಟಾಕಿ ಏನು ತರಬಾರ್ದು ಅಂತ. ಯಾಕಂದರೆ ಅನಾಥಾಶ್ರಮಕ್ಕೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಯಾವುದೇ ದಿನಸಿ ಐಟಮ್ ಕೊಡೋಂಗಿದ್ರೆ ಕೊಡ್ಬೋದು. ಅದನ್ನು ಬಿಟ್ಟರೆ ಯಾವುದೇ ಗಿಫ್ಟ್ ಐಟಮ್ನ ಇಲ್ಲಿ ತೊಗೊತಾ ಇಲ್ಲ. ನಮ್ಮ ಡಿ ಬಾಸ್ ಮನೆಯಲ್ಲಿ ಇಲ್ಲೇ ಈಸ್ಕೊತಾರೆ. ನೀವು ಬಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಹೇಳ್ತಾರೆ. ನೋಡಿ ಅವರೇ ಒಂದು ವಾರ ಮುಂಚಿತವಾಗಿ ಹಾಕಿದ ಬ್ಯಾನರ್ ಇದು.
ಅಯ್ಯೋ ಇನ್ನೂ ಪ್ರಪಂಚ ಜ್ಞಾನನೇ ಗೊತ್ತಿಲ್ಲ ಈ ಮಕ್ಕಳದು ಡಿ ಬಾಸ್ ಅಭಿಮಾನ ನೋಡಿ. ಹಾಯ್ ಡಿ ಬಾಸ್ದು ಎಷ್ಟು ದೊಡ್ಡ ಫ್ಲಾಗ್ ಇಟ್ಕೊಂಡು ಹೋಗ್ತಾಯಿದ್ದಾರೆ. ಆ ಫ್ಲಾಗ್ ಅಷ್ಟು ಉದ್ದ ಇಲ್ಲ, ಎಷ್ಟು ದೊಡ್ಡ ಫ್ಲಾಗ್ ಇಟ್ಕೊಂಡು ಹೋಗ್ತಾಯಿದ್ದಾರೆ. ಅಂತೂ ಇಂತೂ ತಯಾರಿ ಎಲ್ಲ ಅದ್ದೂರಿಯಾಗಿ ನಡೀತಾ ಇದೆ, ಯಾವುದೇ ಇದ್ರ ಇಲ್ದೇ. ಸರಿ ನೋಡೋಣ, ಇವತ್ತು ರಾತ್ರಿ ಆದರೆ ಇನ್ನೊಂದು ಬ್ಲಾಗ್ ಹಾಕ್ತೀನಿ ಹೇಗಿದೆ ಏನು ಎತ್ತ ಅಂತ ನೋಡುವ, ಆಮೇಲೆ ಸಿಗುವ. ಥ್ಯಾಂಕ್ ಯು. ನೋಡಿ ಅಭಿಮಾನಿಗಳೆಲ್ಲ ಆಲ್ರೆಡಿ ಯಾವ ಥರ ಕಾಯ್ತಾ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ರೋಡ್ ತುಂಬ ಬ್ಲಾಕ್ ಆಗುತ್ತೆ. ದಯವಿಟ್ಟು RR ನಗರ ಒಳಗಡೆಗೆ ಬರೋರು ಯೋಚನೆ ಮಾಡ್ಕೊಂಡು ಬನ್ನಿ. ಅದು ಡಿ ಬಾಸ್ ಮನೆ ಹತ್ರ ವೆಹಿಕಲ್ ಎಲ್ಲ ತರಂಗಿದ್ರೆ ದಯವಿಟ್ಟು ಅಲ್ಲೇ ಮೇನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಬನ್ನಿ. ಯಾಕಂದರೆ ಇಲ್ಲಿ ನಿಲ್ಲಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಜಾಗ ಸಿಗೋಲ್ಲ. ಯಾಕಂದರೆ ಈಗಲೇ ಇಷ್ಟು ಕ್ರೌಡ್ ಇದೆ ಅಂತಂದರೆ ಇನ್ನು ರಾತ್ರಿಗೆ ತುಂಬ ಕ್ರೌಡ್ ಆಗುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಬರೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಊಟದ ವ್ಯವಸ್ಥೆ ನಿನ್ಗೆ ಆವಾಗಲೇ ಅಲ್ಲೇ ತೋರಿಸ್ದೆ, ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ರಾತ್ರಿ ಇನ್ನೇನಾದರೂ ಬ್ಲಾಗ್ ಇದ್ದರೆ ದಯವಿಟ್ಟು ಸಿಗ್ತೀನಿ ಹಂಗಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗುವ, ರಾತ್ರಿ ಅಪ್ಡೇಟ್ ಕೊಡ್ತೀನಿ. ಡಿ ಬಾಸ್ ಎಲ್ಲ ಬಂದ ಮೇಲೆ ಒಂದು ಸಾರಿ ನೈಟು ಇಲ್ಲಾಂದರೆ ಮಿಡ್ ನೈಟ್ ಕೂಡ ಒಂದು ಅಪ್ಡೇಟ್ ಕೊಡ್ತೀನಿ. ನಾನು ನಿಮಗೆ ಒಂದು ಬ್ಲಾಗ್ ಮಾಡಾಕ್ತೀನಿ. ಹಂಗಂತ ಹೇಳ್ತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.